ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, MES ವೈಬ್ಸ್ ಆ್ಯಂಡ್ ಶಾರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತ. ಸ್ನೇಹಿತರೆ, ನೀವು ನಿಜವಾಗಿಯೂ ರಾಯರ ಮೇಲೆ ನಂಬಿಕೆ ಇಟ್ಟಿದ್ದೀರಾ? ಹಾಗಾದರೆ ಈ ವಿಡಿಯೋವನ್ನು ಮಧ್ಯದಲ್ಲಿ ನಿಲ್ಲಿಸದೆ ಕೊನೆಯವರೆಗೂ ಕೇಳಿ. ಯಾಕೆಂದರೆ ಇಂದು ನಾವು ಮಾತನಾಡಲಿರುವ ವಿಷಯ ಪ್ರತಿಯೊಬ್ಬ ರಾಯರ ಭಕ್ತನ ಹೃದಯಕ್ಕೆ ಸಂಬಂಧಿಸಿದ ವಿಷಯ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿದೆ ಎಂದು ಅನಿಸುತ್ತದೆ. ಆದರೆ ಇನ್ನೊಂದು ಕ್ಷಣದಲ್ಲಿ ಒಂದು ಸಮಸ್ಯೆ ಬರುತ್ತದೆ, ಒಂದು ಸುದ್ದಿ ಬರುತ್ತದೆ, ಒಂದು ಸಂಬಂಧ ಮುರಿಯುತ್ತದೆ, ಒಂದು ಅವಕಾಶ ಕೈತಪ್ಪಿ ಹೋಗುತ್ತದೆ, ಅಥವಾ ಯಾರಿಗೂ ಹೇಳಲಾಗದ ನೋವು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳುತ್ತದೆ. ಆಗ ನಾವು ರಾಯರ ಮುಂದೆ ನಿಂತು ಕೇಳುತ್ತೇವೆ, ರಾಯರೇ, ಯಾಕೆ ಹೀಗೆ? ನಾನು ನಿಮ್ಮನ್ನು ನಂಬಿದರೂ ಯಾಕೆ ಈ ಕಷ್ಟಗಳು? ನನ್ನ ಪ್ರಾರ್ಥನೆ ನಿಮಗೆ ಕೇಳಿಸುತ್ತಿಲ್ಲವೇ? ಸ್ನೇಹಿತರೆ, ಈ ಪ್ರಶ್ನೆ ತಪ್ಪಲ್ಲ. ಕಷ್ಟದಲ್ಲಿರುವ ಭಕ್ತನ ಮನಸ್ಸಿನಲ್ಲಿ ಇಂತಹ ಪ್ರಶ್ನೆಗಳು ಬರುವುದು ಸಹಜ. ಆದರೆ ಆ ಕ್ಷಣದಲ್ಲಿ ಒಂದು ವಿಷಯವನ್ನು ಮರೆಯಬಾರದು. ನಾವು ರಾಯರನ್ನು ನಂಬುವುದು ಕೇವಲ ನಮ್ಮ ಕೆಲಸಗಳು ನಮ್ಮ ಇಷ್ಟದಂತೆ ನಡೆದಾಗ ಮಾತ್ರವಲ್ಲ. ನಮಗೆ ಅರ್ಥವಾಗದ ಸಮಯದಲ್ಲೂ ನಂಬಿಕೆಯನ್ನು ಹಿಡಿದುಕೊಳ್ಳುವುದೇ ನಿಜವಾದ ಭಕ್ತಿ. ಈಗ ಒಂದು ಬೀಜವನ್ನು ಮಣ್ಣಿನೊಳಗೆ ಹಾಕಿದಾಗ ಅದು ಕೆಲವು ದಿನಗಳವರೆಗೆ ಹೊರಗೆ ಕಾಣಿಸೋದೇ ಇಲ್ಲ. ನಾವು ನೋಡಿದಾಗ ಅಯ್ಯೋ ಏನೂ ಆಗುತ್ತಿಲ್ಲ ಎಂದುಕೊಳ್ಳಬಹುದು. ಆದರೆ ಮಣ್ಣಿನ ಕೆಳಗೆ ಅದರ ಬೇರುಗಳು ಬೆಳೆಯುತ್ತಿರುತ್ತವೆ. ಅದೇ ರೀತಿ ನಮ್ಮ ಪ್ರಾರ್ಥನೆ ಫಲವು ತಕ್ಷಣ ಕಣ್ಣಿಗೆ ಕಾಣಿಸಿಕೊಳ್ಳಬೇಕು ಎಂಬ ನಿಯಮವಿಲ್ಲ. ನಮ್ಮೊಳಗೆ ಧೈರ್ಯ ಬೆಳೆಯಬಹುದು, ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಬುದ್ಧಿ ಬರಬಹುದು, ತಪ್ಪು ದಾರಿಯಿಂದ ಹಿಂದಿರುಗುವ ಮನಸ್ಸು ಬರಬಹುದು, ಸರಿಯಾದ ವ್ಯಕ್ತಿಯ ಸಹಾಯ ಸಿಗಬಹುದು, ಹೊಸ ಅವಕಾಶ ಸಿಗಬಹುದು, ಅಥವಾ ನಮಗೆ ಒಳಿತಲ್ಲದ ಒಂದು ದಾರಿ ಮುಚ್ಚಬಹುದು. ಇವೆಲ್ಲವನ್ನು ಭಕ್ತರು ತಮ್ಮ ಜೀವನದ ಅನುಭವಗಳಾಗಿ ಅರ್ಥ ಮಾಡಿಕೊಳ್ಳಬಹುದು. ಆದರೆ ಪ್ರತಿಯೊಂದು ಘಟನೆಗೂ ಇದು ಖಂಡಿತ ರಾಯರ ಸೂಚನೆ ಎಂದು ಹೇಳುವುದು ಸರಿಯಲ್ಲ. ನಾವು ಭಕ್ತಿಯಿಂದ ನೋಡಬಹುದು, ಆದರೆ ವಿವೇಕವನ್ನು ಕಾಪಾಡಿಕೊಳ್ಳಬೇಕು. ಸ್ನೇಹಿತರೆ, ರಾಯರ ಮೇಲೆ ನಂಬಿಕೆ ಇಟ್ಟಿದ್ದೀರಾ? ಹಾಗಾದರೆ ಮೊದಲನೆಯದಾಗಿ ಭಯವನ್ನು ಕಡಿಮೆ ಮಾಡಿಕೊಳ್ಳಿ. ಕಷ್ಟ ಬಂದಾಗ ಇನ್ನೂ ಏನಾಗುತ್ತದೋ ಎಂದು ಯೋಚಿಸುತ್ತಾ ನಮ್ಮ ಮನಸ್ಸನ್ನೇ ನಾವು ದುರ್ಬಲಗೊಳಿಸಬಾರದು. ಬದಲಾಗಿ ನಾನು ನನ್ನ ಕರ್ತವ್ಯ ಮಾಡುತ್ತೇನೆ, ಫಲವನ್ನು ಗುರುಗಳ ಚರಣಗಳಲ್ಲಿ ಇಡುತ್ತೇನೆ ಎಂದು ಹೇಳಿಕೊಳ್ಳಿ. ಇದು ನಿಜವಾದ ಶರಣಾಗತಿಯ ಒಂದು ಸುಂದರ ರೂಪ. ಎರಡನೆಯದಾಗಿ, ರಾಯರ ಮೇಲೆ ನಂಬಿಕೆ ಇಟ್ಟಿದ್ದರೆ ನಿಮ್ಮ ಕರ್ತವ್ಯವನ್ನು ಬಿಡಬೇಡಿ. ವಿದ್ಯಾರ್ಥಿ ಓದಬೇಕು, ರೈತ ಕೃಷಿ ಮಾಡಬೇಕು, ವ್ಯಾಪಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಉದ್ಯೋಗ ಹುಡುಕುವವನು ಪ್ರಯತ್ನಿಸಬೇಕು, ಕುಟುಂಬದ ಜವಾಬ್ದಾರಿ ಇರುವವನು ಅದನ್ನು ನಿಭಾಯಿಸಬೇಕು. ಪ್ರಾರ್ಥನೆ ಮಾಡಿ, ಆದರೆ ಪ್ರಯತ್ನವನ್ನು ಮಾಡಿ. ಭಕ್ತಿ ಪ್ರಯತ್ನಕ್ಕೆ ಶಕ್ತಿಯಾಗಬೇಕು. ಮೂರನೆಯದಾಗಿ, ನಿಮ್ಮ ಮಾತಿನ ಬಗ್ಗೆ ಎಚ್ಚರವಾಗಿರಿ. ನಾವು ರಾಯರ ಮುಂದೆ ತುಂಬ ಭಕ್ತಿಯಿಂದ ಮಾತನಾಡುತ್ತೇವೆ, ಆದರೆ ಮನೆಯವರ ಜೊತೆ ಮಾತನಾಡುವಾಗ ನಮ್ಮ ಮಾತಿನಲ್ಲಿ ಕೋಪ ತುಂಬಿರುತ್ತದೆ. ಇದು ನಾವು ಬದಲಾಯಿಸಬೇಕಾದ ಮೊದಲ ವಿಷಯ. ಗುರುಭಕ್ತಿ ದೇವಸ್ಥಾನದಲ್ಲಿ ಮಾತ್ರ ಕಾಣಬಾರದು, ಮನೆಯಲ್ಲೂ ಕಾಣಬೇಕು. ನಮ್ಮ ಮಾತಿನಲ್ಲಿ ಕಾಣಬೇಕು, ನಮ್ಮ ವರ್ತನೆಯಲ್ಲಿ ಕಾಣಬೇಕು. ನಾವು ಯಾರಿಗಾದರೂ ನೋವು ಕೊಟ್ಟಿದ್ದರೆ ಕ್ಷಮೆ ಕೇಳುವ ಧೈರ್ಯವು ಭಕ್ತಿಯ ಒಂದು ಭಾಗವಾಗಿದೆ. ಸ್ನೇಹಿತರೆ, ನಾಲ್ಕನೆಯದಾಗಿ, ಅಸೂಯೆಯನ್ನು ಬಿಡಲು ಪ್ರಯತ್ನಿಸಿ. ಇನ್ನೊಬ್ಬರ ಜೀವನದಲ್ಲಿ ಒಳ್ಳೆಯದು ನಡೆದಾಗ ನಮಗೆ ಸಂತೋಷವಾಗುತ್ತದೆಯೇ, ಅಥವಾ ಅವನಿಗೆ ಯಾಕೆ ಸಿಕ್ಕಿತು ಎಂದು ಮನಸ್ಸಿನಲ್ಲಿ ನೋವಾಗುತ್ತದೆಯೇ? ಸ್ನೇಹಿತರೆ, ಇನ್ನೊಬ್ಬರ ಯಶಸ್ಸು ನಮ್ಮ ಸೋಲಲ್ಲ. ಇನ್ನೊಬ್ಬರಿಗೆ ಒಳ್ಳೆಯದು ಆಗಿದೆ ಎಂದರೆ ನಮಗೆ ಕೆಟ್ಟದ್ದು ಆಗಬೇಕು ಎಂದಲ್ಲ. ಆದ್ದರಿಂದ ಇತರರ ಸಂತೋಷವನ್ನು ನೋಡಿ, ರಾಯರೇ, ಅವರಿಗೂ ಇನ್ನಷ್ಟು ಒಳ್ಳೆಯದಾಗಲಿ ಎಂದು ಹೇಳಿ. ಇಂತಹ ಮನಸ್ಸು ನಮ್ಮೊಳಗೆ ಶಾಂತಿಯನ್ನು ಬೆಳೆಸುತ್ತದೆ. ಐದನೆಯದಾಗಿ, ರಾಯರನ್ನು ಕೇವಲ ಬೇಡಿಕೆಗಳಿಗಾಗಿ ನೆನಪಿಸಿಕೊಳ್ಳಬೇಡಿ. ಕಷ್ಟ ಬಂದಾಗ ಮಾತ್ರ ರಾಯರೇ ಎಂದು ಕರೆಯಬೇಡಿ. ಸುಖವಾಗಿರುವಾಗಲೂ ಕೃತಜ್ಞತೆಯಿಂದ ಅವರನ್ನು ನೆನಪಿಸಿಕೊಳ್ಳಿ. ಬೆಳಿಗ್ಗೆ ಎದ್ದಾಗ ಧನ್ಯವಾದಗಳು ರಾಯರೇ ಎಂದು ಹೇಳಿ.
ಕುಟುಂಬದ ಜೊತೆ ಊಟ ಮಾಡುವಾಗ ಧನ್ಯವಾದಗಳು ರಾಯರೇ ಎಂದು ನೆನಪಿಸಿಕೊಳ್ಳಿ. ಒಳ್ಳೆಯ ಕೆಲಸ ನಡೆದಾಗ ಇಂದು ನಿಮ್ಮ ಕೃಪೆ ಎಂದು ಮನಸ್ಸಿನಲ್ಲಿ ಹೇಳಿ. ಕೃತಜ್ಞತೆ ಭಕ್ತಿಯನ್ನು ಇನ್ನಷ್ಟು ಗಾಢಗೊಳಿಸುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಈಗ ಒಂದು ದೊಡ್ಡ ಸಮಸ್ಯೆ ಇರಬಹುದು. ಯಾರಿಗೂ ಹೇಳಲಾಗದ ನೋವು ಇರಬಹುದು. ನೀವು ಪ್ರತಿದಿನ ರಾಯರ ಮುಂದೆ ಕುಳಿತು ಅಳುತ್ತಿರಬಹುದು. ಹಾಗಿದ್ದರೆ ಇದು ಒಂದು ಬದಲಾವಣೆ. ರಾಯರ ಮುಂದೆ ಕುಳಿತು ನಿಮ್ಮ ಸಮಸ್ಯೆಯನ್ನು ಹೇಳಿ. ಆದರೆ ಕೊನೆಯಲ್ಲಿ ಹೀಗೆ ಹೇಳಿ, ರಾಯರೇ, ನನಗೆ ಏನು ಬೇಕು ಎನ್ನುವುದು ನನಗೆ ಗೊತ್ತಿಲ್ಲ. ನನಗೆ ಯಾವುದು ಒಳಿತು ಅದನ್ನು ಸ್ವೀಕರಿಸುವ ಬುದ್ಧಿ ಕೊಡಿ. ಈ ಕಷ್ಟವನ್ನು ಎದುರಿಸುವ ಧೈರ್ಯ ಕೊಡಿ. ತಪ್ಪು ದಾರಿಯಲ್ಲಿ ಹೋಗದಂತೆ ಕಾಪಾಡಿ. ನನ್ನ ಮನಸ್ಸಿನಲ್ಲಿ ನಂಬಿಕೆಯನ್ನು ಉಳಿಸಿ. ನನ್ನ ಕುಟುಂಬದ ಮೇಲೆ ನಿಮ್ಮ ಕೃಪೆ ಇರಲಿ. ನಿಮ್ಮ ನಾಮವನ್ನು ಎಂದಿಗೂ ಮರೆಯದಂತೆ ಮಾಡಿ. ಈ ಪ್ರಾರ್ಥನೆ ನಮ್ಮ ಮನಸ್ಸಿಗೆ ಒಂದು ಹೊಸ ಶಾಂತಿಯನ್ನು ನೀಡಬಹುದು. ಸ್ನೇಹಿತರೆ, ಕೆಲವೊಮ್ಮೆ ನಾವು ರಾಯರ ಬಳಿ ನನ್ನ ಕಷ್ಟ ಯಾವಾಗ ಮುಗಿಯುತ್ತದೆ ಎಂದು ಕೇಳುತ್ತೇವೆ. ಆದರೆ ಇನ್ನೊಂದು ಪ್ರಶ್ನೆ ಕೇಳಿ ನೋಡಿ, ಈ ಕಷ್ಟದ ಸಮಯದಲ್ಲಿ ನಾನು ಏನು ಕಲಿಯಬೇಕು? ಈ ಪ್ರಶ್ನೆ ನಮ್ಮ ಜೀವನವನ್ನು ಬದಲಾಯಿಸಬಹುದು. ಯಾಕೆಂದರೆ ಪ್ರತಿಯೊಂದು ಕಷ್ಟವೂ ಒಂದು ಪಾಠವನ್ನು ಕಲಿಸಬಹುದು. ಕೆಲವು ಜನರನ್ನು ಗುರುತಿಸಲು ಕಲಿಸುತ್ತದೆ, ಕೆಲವು ತಪ್ಪುಗಳನ್ನು ಮತ್ತೆ ಮಾಡದಂತೆ ಕಲಿಸುತ್ತದೆ. ನಮ್ಮ ಶಕ್ತಿಯನ್ನು ನಮಗೆ ತೋರಿಸುತ್ತದೆ, ನಮ್ಮ ಅಹಂಕಾರವನ್ನು ಕಡಿಮೆ ಮಾಡುತ್ತದೆ ಮತ್ತು ಕೆಲವೊಮ್ಮೆ ನಮ್ಮನ್ನು ಮತ್ತೆ ಗುರುಗಳ ಚರಣಗಳ ಕಡೆಗೆ ಕರೆದುಕೊಂಡು ಬರುತ್ತದೆ. ಒಬ್ಬ ಭಕ್ತನಿಗೆ ಬಹಳ ವರ್ಷಗಳ ಕಾಲ ಒಂದು ಆಸೆ ಇತ್ತು. ಅವನು ಪ್ರತಿದಿನ ಪ್ರಾರ್ಥನೆ ಮಾಡುತ್ತಿದ್ದ, ಆದರೆ ಅವನ ಆಸೆ ನೆರವೇರಲಿಲ್ಲ. ಮೊದಲು ಅವನು ಬೇಸರಪಟ್ಟ. ನಂತರ ಅವನು ತನ್ನ ಪ್ರಾರ್ಥನೆಯನ್ನು ಬದಲಾಯಿಸಿದ. ರಾಯರೇ, ನಾನು ಕೇಳುತ್ತಿರುವುದು ನನಗೆ ಒಳ್ಳೆಯದಾದರೆ ಕೊಡಿ, ಇಲ್ಲದಿದ್ದರೆ ಅದನ್ನು ಸ್ವೀಕರಿಸುವ ಮನಸ್ಸು ಕೊಡಿ. ಅವನ ಸಮಸ್ಯೆ ತಕ್ಷಣ ಮಾಯವಾಗಲಿಲ್ಲ, ಆದರೆ ಅವನ ಮನಸ್ಸು ಬದಲಾಯಿತು. ಅವನು ನೆಮ್ಮದಿಯಿಂದ ಬದುಕಲು ಆರಂಭಿಸಿದ. ಇದೇ ಅನೇಕ ಭಕ್ತರಿಗೆ ಭಕ್ತಿಯ ನಿಜವಾದ ಅರ್ಥ. ಸ್ನೇಹಿತರೆ, ರಾಯರ ಮೇಲೆ ನಂಬಿಕೆ ಇಡುವುದು ಎಂದರೆ ಪವಾಡಕ್ಕಾಗಿ ಕಾಯುವುದಲ್ಲ, ರಾಯರ ನಾಮವನ್ನು ನೆನೆಯುತ್ತಾ ಒಳ್ಳೆಯ ಜೀವನ ನಡೆಸುವುದು. ನಾವು ಒಂದು ದೀಪ ಹಚ್ಚುತ್ತೇವೆ. ಆ ದೀಪ ನಮ್ಮ ಹೊರಗಿನ ಕತ್ತಲೆಯನ್ನು ಮಾತ್ರವಲ್ಲ, ನಮ್ಮೊಳಗಿನ ಕತ್ತಲೆಯನ್ನು ನೆನಪಿಸುತ್ತದೆ. ಕೋಪದ ಕತ್ತಲೆ, ಅಹಂಕಾರದ ಕತ್ತಲೆ, ಅಸೂಯೆಯ ಕತ್ತಲೆ, ಭಯದ ಕತ್ತಲೆ, ಅಜ್ಞಾನದಿಂದ ಉಂಟಾಗುವ ಕತ್ತಲೆ. ಈ ಕತ್ತಲೆಯನ್ನು ನಿಧಾನವಾಗಿ ದೂರ ಮಾಡುವುದು ಭಕ್ತಿಯ ಒಂದು ಸುಂದರ ಪ್ರಯಾಣ. ಇಂದು ರಾತ್ರಿ ನೀವು ಮಲಗುವ ಮೊದಲು ರಾಯರ ಚಿತ್ರವನ್ನು ನೋಡಿ. ಕೈ ಮುಗಿದು 3 ಬಾರಿ ನಿಧಾನವಾಗಿ ಹೇಳಿ, ಓಂ ಶ್ರೀ ರಾಘವೇಂದ್ರಾಯ ನಮಃ. ನಂತರ ನಿಮ್ಮ ಮನಸ್ಸಿನಲ್ಲಿ ಒಂದು ಮಾತು ಹೇಳಿ, ರಾಯರೇ, ನಾನು ನಿಮ್ಮನ್ನು ನಂಬಿದ್ದೇನೆ. ನನ್ನ ಜೀವನದಲ್ಲಿ ಏನೇ ನಡೆದರೂ ಸತ್ಯದ ದಾರಿಯಿಂದ ನನ್ನನ್ನು ದೂರ ಮಾಡಬೇಡ. ನಾನು ಬಿದ್ದಾಗ ಎದ್ದು ನಿಲ್ಲುವ ಶಕ್ತಿ ಕೊಡಿ. ನಾನು ಗೆದ್ದಾಗ ವಿನಯ ಕೊಡಿ. ನಾನು ಸೋತಾಗ ನಂಬಿಕೆ ಕೊಡಿ. ನಮ್ಮ ಕುಟುಂಬವನ್ನು ಕಾಪಾಡಿ. ನನ್ನ ಮನಸ್ಸಿಗೆ ನೆಮ್ಮದಿ ಕೊಡಿ. ಸ್ನೇಹಿತರೆ, ನೀವು ಇಂದು ಈ ವಿಡಿಯೋವನ್ನು ನೋಡುತ್ತಿರುವುದು ಕೂಡ ನಿಮ್ಮ ಮನಸ್ಸಿನಲ್ಲಿ ರಾಯರ ನೆನಪು ಇದೆ ಎಂಬುದನ್ನು ತೋರಿಸುತ್ತದೆ. ಆ ನೆನಪನ್ನು ಒಳ್ಳೆಯ ಕೆಲಸವಾಗಿ ಪರಿವರ್ತಿಸಿ. ಯಾರಿಗಾದರೂ ಸಹಾಯ ಮಾಡಿ. ಒಬ್ಬ ದುಃಖಿತ ವ್ಯಕ್ತಿಗೆ ಧೈರ್ಯದ ಮಾತು ಹೇಳಿ. ತಂದೆ ತಾಯಿಯರನ್ನು ಗೌರವಿಸಿ. ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ ಮತ್ತು ಪ್ರತಿದಿನ ರಾಯರ ನಾಮವನ್ನು ನೆನೆಯಿರಿ. ಇದೇ ನಮ್ಮ ಭಕ್ತಿಗೆ ಅರ್ಥ ನೀಡುವ ದಾರಿ. ಕೊನೆಗೆ ಒಂದು ಮಾತು ಮಾತ್ರ, ನಿಮ್ಮ ಕಣ್ಣಲ್ಲಿ ಕಣ್ಣೀರು ಇದ್ದರೆ ಅದನ್ನು ಮರೆ ಮಾಡಬೇಡಿ, ರಾಯರ ಮುಂದೆ ಸಮರ್ಪಿಸಿ. ನಿಮ್ಮ ಮನಸ್ಸಿನಲ್ಲಿ ಭಯ ಇದ್ದರೆ ಅದನ್ನು ಒಪ್ಪಿಕೊಳ್ಳಿ, ಆದರೆ ಭಯಕ್ಕೆ ನಿಮ್ಮ ಜೀವನವನ್ನು ನಡೆಸಲು ಬಿಡಬೇಡಿ. ನಿಮ್ಮ ಮುಂದೆ ದಾರಿ ಕಾಣದಿದ್ದರೆ ಒಂದು ಹೆಜ್ಜೆ ಮಾತ್ರ ಮುಂದೆ ಇಡಿ. ಮುಂದಿನ ದಾರಿ ನಂತರ ಕಾಣಬಹುದು, ಆದರೆ ನಂಬಿಕೆಯನ್ನು ಬಿಡಬೇಡಿ, ಪ್ರಯತ್ನವನ್ನು ಬಿಡಬೇಡಿ, ಒಳ್ಳೆಯತನವನ್ನು ಬಿಡಬೇಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆ ನಿಮ್ಮ ಮೇಲೂ ನಿಮ್ಮ ಕುಟುಂಬದ ಮೇಲೂ ಸದಾ ಇರಲಿ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಲಿ. ನಿಮ್ಮ ಜೀವನದಲ್ಲಿ ಒಳ್ಳೆಯ ದಾರಿ ತೆರೆದುಕೊಳ್ಳಲಿ. ನಿಮ್ಮ ಕಷ್ಟಗಳನ್ನು ಎದುರಿಸುವ ಶಕ್ತಿ ಸಿಗಲಿ. ರಾಯರನ್ನು ನಂಬಿ ಧರ್ಮದ ದಾರಿಯಲ್ಲಿ ನಡೆಯಿರಿ. ನಿಮ್ಮ ಕರ್ತವ್ಯವನ್ನು ಮಾಡಿ. ಉಳಿದದ್ದು ರಾಯರ ಚರಣಗಳಲ್ಲಿ ಸಮರ್ಪಿಸಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಉಪಯುಕ್ತವೆನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮ್ಮನ್ನು
ಇನ್ನಷ್ಟು ಉತ್ತಮ ಭಕ್ತಿಪರ ವಿಡಿಯೋಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಈ ಮಾಹಿತಿಯನ್ನು ನಿಮ್ಮ ಕುಟುಂಬದವರು, ಸ್ನೇಹಿತರು ಹಾಗೂ ರಾಯರ ಭಕ್ತರೊಂದಿಗೆ ತಪ್ಪದೆ ಶೇರ್ ಮಾಡಿ. ನಿಮ್ಮ ಒಂದು ಶೇರ್ ಮೂಲಕ ಈ ದೈವಿಕ ಸಂದೇಶ ಮತ್ತಷ್ಟು ಭಕ್ತರನ್ನು ತಲುಪಬಹುದು. ಇನ್ನು ನಮ್ಮ MES ವೈಬ್ಸ್ ಆ್ಯಂಡ್ ಶಾರ್ಟ್ಸ್ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ ನಮ್ಮ ಹೊಸ ಭಕ್ತಿಪರ ವಿಡಿಯೋಗಳ ನೋಟಿಫಿಕೇಷನನ್ನು ಮೊದಲಿಗರಾಗಿ ಪಡೆಯಿರಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಒಮ್ಮೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆದು ಗುರುರಾಯರ ಚರಣಗಳಲ್ಲಿ ನಿಮ್ಮ ಭಕ್ತಿಯನ್ನು ಸಮರ್ಪಿಸಿ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ನಿಮ್ಮ ಜೀವನದಲ್ಲಿ ಆರೋಗ್ಯ, ನೆಮ್ಮದಿ, ಧೈರ್ಯ ಮತ್ತು ಸಂತೋಷ ನೆಲೆಸಲಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.